ನಾರ್ತ್ ಇಂಡಿಯನ್ಸ್ ಕೆಲವರು ತುಂಬ ದೊಡ್ಡದಾಗಿ ಇಶ್ಯೂ ಮಾಡಿದ್ರು. ಅಂದರೆ ಕನ್ನಡಿಗಾಸ್ ನಮ್ಮನ್ನು ರೆಸ್ಪೆಕ್ಟ್ ಮಾಡಲ್ಲ, ಅವ್ರು ಅಟ್ಯಾಕ್ ಮಾಡ್ತಾರೆ ನಮ್ಮ ಮೇಲೆ, ಅಬ್ಯೂಸ್ ಮಾಡ್ತಾರೆ ಕನ್ನಡ ಬರಲಿಲ್ಲ ಅಂತ ಹೇಳಿ ಒಂದು ದೊಡ್ಡ ಬಸ್ ಆಗಿತ್ತು. ನಿಮ್ಮ ಗಮನಕ್ಕೆ ಬಂದಿದೆ. ಇದು ನಿಜನಾ ಸುಳ್ಳ? ಬಟ್ ನಾವು ಕನ್ನಡಿಗಾಸ್ ಆ್ಯಕ್ಚುಲಿ ನನಗೆ ಅದ್ರ ಬಗ್ಗೆ ಒಂಚೂರು ಕೋಪನೂ ಇದೆ ನಮ್ಮ ಕನ್ನಡಿಗರ ಮೇಲೆ. ಪ್ರಾಬ್ಲಮ್ ಏನಂದರೆ ಇಲ್ಲಿ ತೆಲುಗು ಅವ್ರು ಬಂದರೆ ನಾವು ತೆಲುಗು ಮಾತಾಡ್ತೀವಿ, ಹಿಂದಿ ಅವರಿದ್ರೆ ಅವ್ರ ಹತ್ರ ಹಿಂದಿ ಮಾತಾಡ್ತೀವಿ, ತಮಿಳ್ ಇದ್ರೆ ಅವ್ರ ಹತ್ರ ತಮಿಳ್ ಮಾತಾಡ್ತೀವಿ. ಐ ಹ್ಯಾವ್ ಸೀನ್ ಇಟ್, ನಾನು ನೋಡಿದ್ದೀನಿ ಇದನ್ನು. ಅವ್ರಿಗೆ ಕನ್ನಡ ಕಲಿಸೋ ಪ್ರಯತ್ನ ಮಾಡೋದು ಬಹಳ ಕಮ್ಮಿ. ಹಾಗೇನೆ ಆನ್ ದ ಕಾಂಟ್ರರಿ ನಾನು ಈ ಗೋಲ್ಗಪ್ಪ ಪ್ರಿಯೆ ನಾನು. ಸೊ ನಾನು ಬಹಳಷ್ಟು ಜನ ಈ ಗೋಲ್ಗಪ್ಪ ಹುಡುಗರನ್ನ ನೋಡಿದ್ದೀನಿ. ಅವರು ಮೊದಲನೇ ಸಲ ಬಂದಾಗ ಮಾತಾಡೋದಕ್ಕೂ ಇನ್ನೊಂದು 6 ತಿಂಗಳು ಬಿಟ್ಕೊಂಡು ಹೋಗಿ ಅವನ ಹತ್ರ ಮಾತಾಡಿಸಿದಾಗ ಅವ್ನು ಕನ್ನಡ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಅಂದರೆ ಅದೊಂದು ಏನು ಹೇಳ್ತೀವಿ ನಾವು, ಅದೊಂದು ಭಾವೈಕ್ಯತೆ ಇದೆ ನಮ್ಮಲ್ಲಿ. ಬಟ್ ಈ ಕೆಲವು ತಿಂಗಳ ಹಿಂದೆ ಒಂದಷ್ಟು ಇಶ್ಯೂ ಆಯ್ತಲ್ಲ, ನಿಮ್ಮ ಪರ್ಸ್ಪೆಕ್ಷನ್ ಏನು? ಅಯ್ಯೋ, ನನಗೂ ಕೋಪ ಬಂತು, ನನಗೂ ಸುಮಾರು ಕೋಪ ಬಂತು. ಆದರೆ ಅದೇ ಥರ ಆ ಟೋನಲ್ಲಿ ಮಾತಾಡೋರ ಜೊತೆ ಐ ಆಲ್ಸೋ ನೋ ಎಷ್ಟೋ ಜನ ಅವರು ಇದೇ ರೀತಿ ರಾಜಸ್ಥಾನ್ ಅಥವಾ ಯು ಪಿ ಎಲ್ಲೆಲ್ಲಿಂದನೋ ಬಂದಿರ್ತಾರೆ. ಬಟ್ ಭಾಷೆ ಕಲಿಯೋಕೆ ಇಷ್ಟ, ಬಟ್ ಹೇಗೆ ಕಲಿಯೋದು ಅಂತ ಅವ್ರಿಗೆ ಗೊತ್ತಿರಲ್ಲ. ಈಗ ನೋಡಿ, IT ಕಂಪನೀಸಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಐದರ್ ಯು ಆರ್ ವರ್ಕಿಂಗ್ ಫ್ರಮ್ ಹೋಮ್, ಅಥವಾ ನೀವು ಪ್ರಾಜೆಕ್ಟಲ್ಲಿದ್ದರೂ ಯು ಮೈಟ್ ಬಿ ನಿಮ್ಮ ಬೇರೆ ಬೇರೆ ದೇಶಗಳ ಕ್ಲೈಂಟ್ಸ್ ಜೊತೆ ನೀವು ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತೀರಿ, ಮಧ್ಯರಾತ್ರಿ ಹೋಗಿ ಇದು. ಸೊ ನೀವು ಭಾಷೆ ಕಲಿಯೋ ಇಂಟರಾಕ್ಷನ್ ಟೈಮ್ ಇದೆಯಲ್ಲ, ಇವಾಗ ನೀವು ಪಾನಿಪುರಿ ಮಾಡೋರು ಎಲ್ಲಿಂದ, ಸಪೋಸ್ ಎಲ್ಲೋ ಮಧ್ಯಪ್ರದೇಶದಿಂದ ಬಂದಿರ್ತಾರೆ, ಯಾವಾಗ ನಮ್ಮ ಇಕನಾಮಿಕ್ಸ್ ಆ್ಯಂಡ್ ನೆಸೆಸಿಟಿ ಬರುತ್ತೋ, ಈ ಒಂದು ಭಾಷೆ ಕಲಿಯೋ ಮೂಲಕ ನನ್ನ ಸಂಪಾದನೆನೂ ಜಾಸ್ತಿ ಆಗತ್ತೆ, ಅಥವಾ ನನ್ನ ಸಂಪಾದನೆ ಜಾಸ್ತಿ ಆಗೋಕ್ಕೆ ನಾನು ಕಲಿತ್ರೆ ಇನ್ನೂ ಜಾಸ್ತಿ, ಬೋತ್ ಥಿಂಗ್ಸ್ ಹ್ಯಾವ್ ಟು ಮೀಟ್. ಭಾಳ ಕಡಿಮೆ ಜನ ಏನೂ ಇನ್ಸೆಂಟಿವ್ ಇಲ್ಲದೆ, ಪರವಾಗಿಲ್ಲ ನಡೀತಾ ಇದೆಯಲ್ಲ, ಹಾಗೆ ಕೆಲಸ ನಡೀತಾ ಇದೆ, ಎಷ್ಟು ಜನ ಎಷ್ಟು ಹೆಮ್ಮೆಯಿಂದ ಹೇಳ್ಕೊತಾರೆ. ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ಫ್ರೆಂಡ್ಸ್ಗೆ, ಐ ಹ್ಯಾವ್ ಬೀನ್ ಹಿಯರ್ ಫಾರ್ 20 years, ಬಟ್ ಐ ನೋ ಅಡ್ಜಸ್ಟ್ ಮಾಡಿ, ಸ್ವಲ್ಪ ಅಡ್ಜಸ್ಟ್ ಮಾಡಿ. ಐ ಸೆಡ್, ನಾವು ತುಂಬಾ ಜಾಸ್ತಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ, ಅದಕ್ಕೇನೆ ನೀವು. ಸೊ ದ ಡೇ ಪೀಪಲ್ ಅಂಡರ್ಸ್ಟ್ಯಾಂಡ್ ದಟ್ ಅಸಿಮಿಲೇಷನ್ ಮುಖ್ಯ. ನಾನು ಜರ್ಮನಿಗೆ ಹೋದಾಗ ಎಷ್ಟು ಕಷ್ಟಪಟ್ಟು ಜರ್ಮನ್ ಕ್ಲಾಸಸ್, ಆನ್ಲೈನ್ ಕ್ಲಾಸ್ ತೊಗೊಂಡಿದ್ದೇನೋ, ಅದನ್ನು ಸರ್ಟಿಫಿಕೇಷನ್ ಹೇಗಾದರೂ ಆ ದೇಶಕ್ಕೆ ಹೋಗೋಕ್ಕೆ ಮುಂಚೆ ನಾನು ಕಲ್ತ್ಬಿಡಬೇಕು. ಆ್ಯಂಡ್ ಅದನ್ನು ಭಾಳ ವಿ ಸ್ಪೀಕ್ ವಿತ್ ಅ ಲಾಟ್ ಆಫ್ ಪ್ರೈಡ್. ಐ ಹ್ಯಾವ್ ಲರ್ನ್ ಸ್ಪ್ಯಾನಿಷ್, ಡುಯೋಲಿಂಗೋ ಆ್ಯಪ್ ನೋಡಿ ನಾನು ಇದನ್ನು ಕಲ್ತಿದ್ದೀನಿ. ಜಾಪನೀಸ್, ಮ್ಯಾಂಡರಿನ್ ಕ್ಲಾಸಸ್. ಅದು ನೆಸೆಸಿಟಿಗೆ ಒಂದು ಕಡೆ, ಬಟ್ ಔಟ್ ಆಫ್ ರೆಸ್ಪೆಕ್ಟ್ ಇನ್ನೊಂದು ಕಡೆ. ನಾನು ಇರೋ ಜಾಗದಲ್ಲಿ ನಾನು ಹೇಗೆ ಬೇರೆ ಭಾಷೆ ಬೇರೆ ದೇಶಕ್ಕೆ ಹೋದಾಗ ನಾನು ಕಲಿಯೋಕ್ಕೆ ಪ್ರಯತ್ನ ಪಡ್ತೀನೋ, ಇಲ್ಲೇ ಬಂದುಬಿಟ್ಟಿದ್ದೀನಲ್ಲ, ಏನೋ ಒಂದು ವರ್ಷ ಡೆಪ್ಯುಟೇಷನ್ ಹಾಕಿದ್ದಾರೆ, ಅಥವಾ ಒಂದು 6 months ಟೂರ್ ಅಂದರೆ ಇರಲಿ. ಬಟ್ ವೆನ್ ಯು ಮೇಡ್ ದಿಸ್ ಸಿಟಿ, ದಿಸ್ ರಾಜ್ಯ ನಿಮ್ಮ ಕರ್ಮಭೂಮಿ, ನೀವು ಒಂದಷ್ಟು ಪ್ರಯತ್ನ ಪಡ್ಬೋದಲ್ಲ, ಅದು ದಟ್ ಈಸ್ ಇಂಪಾರ್ಟೆಂಟ್. ಬಟ್ ಎಷ್ಟೋ ಜನ ಆ ಥರ ಮಾಡ್ತಿದ್ದಾರೆ. ಸೊ ನೀವು ಹೇಳಿದ ಹಾಗೆ, ಅದಕ್ಕೇನೆ ಆ ಕೋಪದ ಜೊತೆ ನಾನು ಈ ಒಂದು ಉತ್ಸವದ ಮೂಲಕ, ಅಥವಾ ನನ್ನ ಪಿಕಲ್ ಜಾರ್ ಕಲ್ಚರೋತ್ಸವ ಅನ್ನೋದು ಬರೀ ಒಂದು ಉತ್ಸವದ ಅಲ್ಲ, ಇನ್ನೂ ಅದನ್ನು ಕೆಲಸ ಮುಂದುವರಿಸ್ತಾ ಇದ್ದೀವಿ. ಅದು ಯಾವ ರೀತಿ ಅನ್ನೋದು ನಾವು ಇನ್ನೂ ಡಿಸೈಡ್ ಮಾಡ್ತಾ ಇದ್ದೀವಿ. ಕಂಟಿನ್ಯೂಸ್ ಆಗಿ ಅದನ್ನು ಮಾಡೋದಕ್ಕೆ, ಬರೀ ವರ್ಷಕ್ಕೊಂದ್ಸಲ 2 ದಿನ 3 ದಿನದ ಹಬ್ಬದ ಜೊತೆಗೆ ನಾವು ಬೇರೆ ಏನು ಮಾಡ್ಬೋದು ಅನ್ನೋ ಒಂದು ಯೋಚನೆ ಖಂಡಿತ ಇದೆ. ಬಟ್ ಇಲ್ಲಿ ನಾನು ಉದಾಹರಣೆ ಕೊಡೋದು ನಮ್ಮ ರಾಘವನ್ ಸರ್ ಅಂತ ಒಬ್ಬರಿದ್ದಾರೆ, BV ರಾಘವನ್ ಅಂತ. ಅವರು 1972 ಅವರು ಕನ್ನಡವನ್ನು ಕಲಿಸ್ತಾ ಇದ್ದಾರೆ. ಫಾರಿನರ್ಸ್ಗೆ, ನಾರ್ತ್ ಇಂಡಿಯನ್ಸ್ಗೆ, ಅಥವಾ ಬೇರೆ ಪೂರ್ವ ಪ್ರದೇಶ ನಾನ್ ಕನ್ನಡಿಗರ್ಸ್ಗೆ ಸಾವಿರಾರು ಜನರಿಗೆ ಮಾಡಿ, ಒಂದು 20-25 ವರ್ಷದ ಹಿಂದೆ ಕನ್ನಡ ಪ್ರಸಾರ ಪರಿಷತ್ ಅನ್ನೋ ಒಂದು ಸಂಸ್ಥೆಯನ್ನು ಅವರು ಉಂಟು ಮಾಡ್ತಾರೆ. ಆ್ಯಂಡ್ ಅದರ ಮೂಲಕ 100 ಕನ್ನಡ ಟೀಚರ್ಸ್, 100 ಕನ್ನಡ ಟೀಚರ್ಸು, ಅವರು ಅಂತೂ ಹಿ ಯೂಸ್ ಟು ಟೀಚ್ ಕನ್ನಡ ಫ್ರೀಲಿ. ನಾನು ಎಷ್ಟೋ ಸಲ ಹೇಳ್ತೀನಿ, ಸರ್ ನೀವು ಹೆಲ್ಪ್ ಮಾಡ್ತಾ ಇದ್ದೀರಾ ಏನೋ, ಅವ್ರು ಒಂದು ಸ್ವಲ್ಪನೂ ಸ್ವಾರ್ಥ ಅಲ್ಲದೆ, ಇದು ನಿಜವಾಗ್ಲೂ ಕನ್ನಡಕ್ಕೆ ಸೇವೆ. ಇದನ್ನು ಅವ್ರನ್ನ ಕರೆಸಿ ನಾವು ಗೌರವ ಮಾಡಿದ್ವಿ ಅವ್ರಿಗೆ. ಕಲ್ಚರೋತ್ಸವದ ಉದ್ಘಾಟನೆ ಟೈಮಲ್ಲಿ ಕೀಪರ್ಸ್ ಆಫ್ ಕಲ್ಚರ್ ಅಂತ ಬೇರೆ ಬೇರೆ ಮ್ಯೂಸಿಕ್ ಇರ್ಬೋದು, ಆರ್ಟು, ಅರಲ್ ಅಂತ ಒಂದು ಡಿಕ್ಷನರಿ, ಕೃಷ್ಣನ್ ಅಂತ ಒಬ್ಬರು, ಅವರು ವಿ ಕೃಷ್ಣ ಅಂತ ಅವ್ರು ಮಾಡಿದ್ದಾರೆ.
ಅವ್ರನ್ನ ರಾಘವನ್ ಸರ್ ಅವ್ರನ್ನ ಕರೆಸಿ ಅವ್ರ ಕೈಯಾರೆ ಅಂದರೆ ಫೆಸ್ಟಿವಲ್ ಡಿಕ್ಲೇರ್ ಓಪನ್ ಅಂತ. ಅಯ್ಯೋ ಶ್ರದ್ಧಾ ಇದ್ರು, ವಸುಂಧರಾ ದಾಸ್, ವಾಸು ದೀಕ್ಷಿತ್, ಈ ಥರ ಕಾಪಾಡ್ಕೊಂಡು ಬರ್ತಾ ಇರೋ ಬೇರೆ ಬೇರೆ ಫೀಲ್ಡ್ಸಲ್ಲಿ ಆಮೇಲೆ ಈ ಒಂದು ಜನ್ರೇಷನ್ಗೆ ಅದನ್ನು ತಲುಪಿಸ್ತಾ ಇರೋ ಎಲ್ಲರನ್ನೂ ಕರೆಸಿ ವಿ ಡಿಡ್ ದ್ಯಾಟ್. ಸೊ ರಾಘವನ್ ಸರ್ ಥರ ಜನ ಎಷ್ಟೋ ಜನ ಬೇರೆ ಅನ್ಯ ಭಾಷೆಯರಿಗೆ ಇದನ್ನು ಕಲಿಸ್ಕೊಡ್ತಾ ಇದ್ದಾರೆ, ಸುಲಭವಾಗಿ ಬರೆಯೋಕ್ಕೆ, ಓದೋಕ್ಕೆ, ಮಾತಾಡೋಕ್ಕೆ. ಅಂದ್ರೆ ಎಲೆಮರೆಕಾಯಿ ಅಂತ ಅವ್ರ ಪಾಡ್ಗೆ ಅವರು ಮಾಡ್ತಾ ಹೋಗ್ತಾ ಇದ್ದಾರೆ. ಯು ಕ್ಯಾನ್ ಇಮ್ಯಾಜಿನ್ 1972 ಅಂದರೆ ಎಷ್ಟು 54 ವರ್ಷ ಆಯಿತು. ಹೌದು, 54 ವರ್ಷದಿಂದ ಅವ್ರು ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲಿ ಕರೆದ್ರೆ ಅವ್ರು ಬರ್ತಾರೆ. ಅವರು ಇನ್ಫೋಸಿಸ್, ವಿಪ್ರೋ ಥರ ಕಂಪನೀಸ್ಗಳಲ್ಲಿ ಅವರ ವರ್ಕ್ ಫೋರ್ಸ್ಗೆ ಕನ್ನಡವನ್ನು ಕಲಿಸೋಕೆ ಹೋಗ್ತಾ ಇದ್ರಂತೆ. ಈಗಲೂ ಅಷ್ಟೇ. ಐ ಆಮ್ ವೆರಿ ಹ್ಯಾಪಿ ಟು ಶೇರ್, ಯಾರಿಗಾದ್ರೂ ರಾಘವನ್ ಸರ್ ಹತ್ರ ಕನ್ನಡ ಕಲಿಸ್ಬೇಕು ಅಥವಾ ಕಲಿಬೇಕು ಅಂದರೆ ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ಹಿಸ್ ಕಾಂಟ್ಯಾಕ್ಟ್ಸ್. ಅಥವಾ ನೀವು ಫೇಸ್ಬುಕ್ಕಲ್ಲಿ ನೋಡಿದ್ರು BV ರಾಘವನ್ ಕನ್ನಡ ಪ್ರಸಾರ ಪರಿಷತ್ ಅಂದ್ರೂ ಅವ್ರು ಸಿಗ್ತಾರೆ. ಅಂಥ ಒಂದು ಪ್ರೀತಿಯಿಂದ ಕಲಿಸ್ಕೊಡೋ ಜನ, ಅದನ್ನು ಪೀಪಲ್ ಹ್ಯಾವ್ ಟು ಟೇಕ್ ಅಡ್ವಾಂಟೇಜ್ ಆ್ಯಂಡ್ ಬಿ ಅ ಪಾರ್ಟ್ ಆಫ್ ದಿಸ್ ಕಲ್ಚರ್. ನಾನು ಅಷ್ಟೇ ಹೇಳೋದು. ಆಲ್ ಆಫ್ ಅಸ್ ಹ್ಯಾವ್ ಕಮ್ ಫ್ರಮ್ ಬೇರೆ ಬೇರೆ ಎಲ್ಲೋ ಒಂದು ನಮ್ಮ ಅಜ್ಜ, ಮುತ್ತಜ್ಜ, ಅಜ್ಜಿ ಅಂದರು. ಇಫ್ ಯು ಟ್ರೇಸ್ ಬ್ಯಾಕ್, ನಾವು ಎಲ್ಲೆಲ್ಲಿದ್ವೋ ಯಾವ್ಯಾವ ಊರುಗಳಲ್ಲಿ, ವಿ ಆಲ್ಸೋ ವೆಂಟ್ ಮೈಗ್ರೇಟೆಡ್. ಕೆಲವರು ಇಲ್ಲಿ ಬಂದು, ಐ ಡೋಂಟ್ ಬ್ಲೇಮ್ ಮೈಗ್ರೆಂಟ್ಸ್. ಯು ಹ್ಯಾವ್ ಟು ಹ್ಯಾವ್ ಅ ಲೈವ್ಲಿಹುಡ್. ಇವಾಗ ನಮ್ಮ ಕಸಿನ್ಸೋ ಮಕ್ಕಳು ಎಲ್ಲರೂ ಹೋಗಲ್ವಾ ಬೇರೆ ಬೇರೆ ಯುರೋಪ್ಗೆ, ಆ್ಯಂಡ್ ದೇ ಆಲ್ಸೋ ಬಿಕಮ್ ಸಿಟಿಸನ್ಸ್ ದೇರ್. ಬಟ್ ಆ ಕಲ್ಚರ್ನ ಉಳಿಸ್ಕೊಂಡಿರ್ತಾರೆ. ಇಲ್ಲಿಗಿಂತ ಹೆಚ್ಚು ಅಲ್ಲಿ ಅಖಿಲ ಕರ್ನಾಟಕ ಇದು ಇರತ್ತಲ್ಲ, ಕನ್ನಡದ ಅಥಾರಿಟಿ. You know, Bhavna, one of the things which I did and I'm still doing is, it is a passion project ಅಂತ ಹೇಳ್ಬೋದು. ಕನ್ನಡಿಗರು ಅಕ್ರಾಸ್ ದ ವರ್ಲ್ಡ್ ಒಂದು ಡಯಾಸ್ಪೋರಾ ಕಮ್ಯುನಿಟಿಯನ್ನು, ಸಮುದಾಯವನ್ನು ನಾನು ಬೆಳೆಸ್ತಾ ಇದ್ದೀನಿ ಈ ಒಂದು 3 ತಿಂಗಳಿಂದ. ಸೊ ಜ್ಯೂರಿಕ್ ಕನ್ನಡ ಅಸೋಸಿಯೇಷನ್, ಬರ್ಲಿನ್, ಪೋಲೆಂಡ್, ಜೆಡ್ಡಾ ಕನ್ನಡಿಗ, ಸೌದಿ ಅರೇಬಿಯಾ ಕನ್ನಡಿಗರು, ಮೆಲ್ಬರ್ನ್, ಕನೆಕ್ಟಿಕಟ್, ಎಲ್ಲೆಲ್ಲಿಂದ ಅಂದರೆ ಕೆಲವರು ನನ್ನ ಸರ್ಕಲಲ್ಲೇ ಇದ್ದವರು. ಅವರೀಗ ಅಲ್ಲಿ ಹೋಗಿದ್ದಾರೆ. ಆ್ಯಂಡ್ ಐ ನೋ ದಟ್ ದೇ ಡೂ ಯಕ್ಷಗಾನ ಮಾಡ್ತಾರೆ. ಒಬ್ಬರು ಹರೀಶ್ ನವಾಡ ಅಂತ ಎಷ್ಟು ಚೆನ್ನಾಗಿ ಅಲ್ಲಿ ಬೆಳೆಸ್ತಾ ಇದ್ದಾರೆ ಅವರೆಲ್ಲ ಸೇರಿ. ಯಕ್ಷಗಾನ 1-2 ಸ್ಟೂಡೆಂಟ್ಸಿಂದ ಹಿಡಿದು ಈಗ ಸುಮಾರು 200 ಜನ ಆಗಿದ್ದಾರಂತೆ. ಕ್ಯಾನ್ ಯು ಇಮ್ಯಾಜಿನ್, ಇನ್ ಅ ಫಾರಿನ್ ಕಂಟ್ರಿ ನಮ್ಮ ಸಂಸ್ಕೃತಿ ಪರಂಪರೆಯ ಯಕ್ಷಗಾನ ಇಸ್ ಫ್ಲವರಿಂಗ್. ಆದಷ್ಟು ಇಲ್ಲಿ ಬೆಂಗಳೂರಲ್ಲಿ ನಮಗೆ ವಿ ಡೋಂಟ್ ಸಿ ಇಟ್ ಸಮ್ಟೈಮ್ಸ್. ಸೊ ಈ ಒಂದು ಸಮುದಾಯವನ್ನು ಒಂದು ವಾಟ್ಸ್ಆ್ಯಪ್ ಗ್ರೂಪಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ. ಬಿಕಾಸ್ ಶೇರಿಂಗ್ ಬೇರೆ ಏನೋ ಅಲ್ಲಿ ಇವಾಗ ಸದ್ಯಕ್ಕೆ ನಾವು ಮಾಡೋಂಗಿಲ್ಲ. ಐ ಆಮ್ ನಾಟ್ ಡೂಯಿಂಗ್ ಎನಿ ಮೇಜರ್ ಇವೆಂಟ್ಸ್. ನಾಳೆ ದಿನ ಈ ಕಲ್ಚರೋತ್ಸವವನ್ನು ಐ ವಾಂಟ್ ಟು ಟೇಕ್ ಇಟ್ ಅಕ್ರಾಸ್ ದ ವರ್ಲ್ಡ್. ನಾನು ಸೌಮ್ಯ ನಂದನ್, ಉಷಾ ಸತೀಶ್ ಮುಡುಕ್ತೊರೆ ಅಂತ ಅವರು ಅಂದರೆ ಅಪ್ಪಟ ಕನ್ನಡಿಗ ಹೃದಯ ಒಬ್ಬೊಬ್ರದ್ದು. ದೇ ಆರ್ ಜಸ್ಟ್ ಡೂಯಿಂಗ್ ಬ್ಯೂಟಿಫುಲ್ ಅಂದರೆ ಫ್ಯಾಂಟಾಸ್ಟಿಕ್ ಥಿಂಗ್ಸ್ ಅವರವ್ರ ಕ್ಷೇತ್ರಗಳಲ್ಲಿ. ಶ್ರೀರಂಜಿನಿ ಅಂತ ಕವಡೆ ಅನ್ನೋ ಒಂದು ಸ್ಟೋರ್ಸ್ ಇದೆ ಶೇಷಾದ್ರಿಪುರಮಲ್ಲಿ. ಹಳೆಯ ನಮ್ಮ ಕುಂಟೆ ಬಿಲ್ಲೆಯಿಂದ ಹಿಡಿದು ಅಥವಾ ಯುನೋ ಅಡುಗೆ ಮನೆ ಯುನೋ ಅದನ್ನೆಲ್ಲ ಇಡ್ಸಿದ್ದೀನಿ. ಅವರು ಐ ವಾಂಟೆಡ್ ಟು ಗಿವ್ ಆಲ್ ದೀಸ್ ಪೀಪಲ್ ಎ ಸ್ಪಾಟ್ಲೈಟ್. ಯಾವಾಗ ನಾವು ನಮ್ಮ ಆಯಿತು, ವಿ ಹ್ಯಾವ್ ಸ್ಪೋಕನ್ ಅಬೌಟ್ ಗ್ರೇಟ್ ಪೀಪಲ್ ಅಕ್ರಾಸ್ ದ ಕಂಟ್ರಿ ಆ್ಯಂಡ್ ಅಕ್ರಾಸ್ ದ ವರ್ಲ್ಡ್, ನ್ಯೂಸ್ ಮೇಕರ್ಸ್. ನಮ್ಮೂರಿನ ಗ್ರೇಟ್ ಪೀಪಲ್ ಬಗ್ಗೆ ಯಾವಾಗ ಮಾತಾಡೋದು? ರೈಟ್. ಓಕೆ, ಈಗ ಕನ್ನಡ ಸಂಸ್ಕೃತಿ, ಕನ್ನಡ ನೆಲ, ಕನ್ನಡ ಆಟ, ಊಟ, ಡೇಟಾ ಎಲ್ಲಾನು ಪಾಠ ಎಲ್ಲಾನು ಒಂದು ಸಾಲಲ್ಲಿ ವಾಸಂತಿಯವರು ಏನಂತ ವರ್ಣಿಸ್ತೀರಿ? ಒಂದೇ ಸಾಲಲ್ಲಿ ಇದನ್ನ ಹೇಗೆ ಅಂತನಾ? ನಮ್ಮ ಇಡೀ ಕಲ್ಚರ್ನ ಒಂದು ಸಾಲಲ್ಲಿ ಹೆಂಗೆ ವರ್ಣಿಸ್ತೀರಿ? ಸಂಗಮ ಸಂಗಮ, ಆಟ ಊಟ ಪಾಠ ಡೇಟಾದ ಸಂಗಮ, ನಮ್ಮ ಕನ್ನಡ ಕಲ್ಚರಿ ಸಂಗಮ. ಓಕೆ, ಈಗ ನಿಮ್ಮ ಇನ್ನೊಂದು ಪ್ಯಾಷನ್ ಕಡೆಗೆ ಹೋಗೋಣ. ಸೋಲೋ ಟ್ರಿಪ್. ಐ ಲವ್ ಸೋಲೋ ಟ್ರಿಪ್. ನನಗೆ ಬಹಳ ಖುಷಿ ಆಗುತ್ತೆ. ಬಟ್ ಎಲ್ರಿಗೂ ಆಸೆ ಇರುತ್ತೆ, ಬಹಳಷ್ಟು ಜನರಿಗೆ ಆಸೆ ಇರುತ್ತೆ, ಧೈರ್ಯ ಬಹಳ ಜನರಿಗೆ ಇರೋದಿಲ್ಲ. ನಾನು ಕೇಳ್ತೀನಿ, ಸೋಲೋ ಟ್ರಿಪ್ ಹೋಗೋದ್ರಲ್ಲಿ ಏನು ತಪ್ಪು ಅಂತ. ಕೆಲವ್ರು ಹೇಳ್ತಾರೆ, ಒಬ್ಬರೇ ಹೋಗ್ತೀರಾ, ಆಗತ್ತಾ ಅದು, ಡೇಂಜರ್ ಇರೋದಿಲ್ವಾ, ಒಬ್ಬೊಬ್ಬರೇ ಹೆಂಗೆ ಓಡಾಡ್ತೀರಾ, ಅಷ್ಟು ಬೇರೆ ದೇಶಕ್ಕೆ, ಬೇರೆ ರಾಜ್ಯಕ್ಕೆ ಹೆಂಗೆ ಹೋಗೋಕ್ಕೆ ಸಾಧ್ಯ, ಬೇರೆ ಊರಿಗೆ ಹೋಗೋಕ್ಕೆ ಸಾಧ್ಯ ಅಂತ. ಬಟ್ ನನಗೆ ಯಾವಾಗಲೂ ಅನಿಸುತ್ತೆ, ಟು ಫೈಂಡ್ ಯೋರ್ ಸೆಲ್ಫ್ ಯು ಹ್ಯಾವ್ ಟು ಗೋ ಆನ್ ಅ ಜರ್ನಿ. ಆ ಜರ್ನಿಯಲ್ಲಿ, ಆ ಪಯಣದಲ್ಲಿ
ಒಬ್ಬರೇ ಹೋಗ್ತಾ ಇರಬೇಕು. ಅದು ಊರಾಗಿರಬಹುದು, ದೇಶ ಆಗಿರಬಹುದು, ರಾಜ್ಯ ಆಗಿರಬಹುದು. ನೀವು ಒಬ್ಬರೇ ಇದ್ದಾಗ ಯು ಎವಾಲ್ವ್ ಅಂತ ನನಗನ್ಸುತ್ತೆ. ದಟ್ಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ನಿಮ್ಗೇನನ್ಸುತ್ತೆ? ಡೆಫಿನೆಟ್ಲಿ. ಅದು ಇನ್ನೊಂದು, ನಮ್ಮ ಕಂಪನಿನೇ ಬೆಸ್ಟ್ ಕಂಪನಿ. ನಾನು ಕಂಪನಿ, ಯುನೋ, ಅಮಿತಾಬ್ ಬಚ್ಚನ್ ಹ್ಯಾಡ್ ದಿಸ್ ಫೇಮಸ್ ಸಾಂಗ್ ಇದೆಲ್ಲ, ಮೈ और मेरी तन्हाई अक्सर आपस में बात करते हैं. ನಿಜವಾಗ್ಲೂ ದಟ್ ಸೆಲ್ಫ್ ಟಾಕ್, ಒಂದು ಖುಷಿಯಾದಾಗ, ಯುನೋ, ಯು ಫೀಲ್ ಲೈಕ್ ಶೇರಿಂಗ್ ವಿತ್ ಯುವರ್ ಸೆಲ್ಫ್. ಇಟ್ಸ್ ಲೈಕ್ ಯು ಆರ್ ದಟ್ ಪರ್ಸನ್, ಅದರ್ ಪರ್ಸನ್. ಅದರ ಮಜಾ ತಗೊಂಡು ನೋಡಿ, ಅದೊಂಥರ ಅಡಿಕ್ಷನ್ ಥರ ಅದು. ಬೇರೆಯವ್ರ ಜೊತೆ ಫ್ಯಾಮಿಲಿ ಟ್ರಿಪ್ಸು ನಡೀತಾ ಇರುತ್ತೆ. ನಮ್ಮ ತಾಯಿ, ವಿತ್ ಮೈ ಹಸ್ಬೆಂಡ್ ಆ್ಯಂಡ್ ಸನ್ ಹೋದಾಗ, ನಮ್ಮ ಇನ್ಲಾಸ್ ಜೊತೆ ಹೋದಾಗ ಅದು ಚೆನ್ನಾಗಿರುತ್ತೆ. ಬಟ್ ಏಕಾಂಗಿ ಯಾತ್ರೆ, ಅದು ಐ ಯೂಸ್ ಟು ಆಲ್ವೇಸ್ ಕಾಲ್ ಇಟ್ ಸೋಲೋ ಟ್ರಾವೆಲ್. ಇಲ್ಲಿ ಒಂದು ರಾಜರಾಜೇಶ್ವರಿ ನಗರದಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ನನ್ನನ್ನು ಮಾತಾಡೋಕ್ಕೆ ಕರೆಸಿದ್ರು ಅಬೌಟ್ ಮೈ ಜರ್ನಿ. ಬಹಳ ವೆರಿ ಲವ್ಲಿ ಅಡೋರಬಲ್ ಮಕ್ಕಳು, ಎಲ್ಲ ಕಷ್ಟದ ಪರಿಸ್ಥಿತಿಯಿಂದ ಬಂದ ಮಕ್ಕಳು. ಅದರಲ್ಲಿ ನಾನು ಹೇಳ್ತಾ ಇದ್ದೆ, ಸೋಲೋ ಟ್ರಾವೆಲನ್ನು ಹೇಗೆ ನಿಮಗೆ ಅನುವಾದ ಮಾಡೋದು? ಒಬ್ಬ ಹುಡುಗ, ಮೇಡಮ್ ಏಕಾಂಗಿ ಯಾತ್ರೆ. ಸರ್ ಓಕೆ, ಇನ್ಮೇಲಿಂದ ಪ್ರಕೃತ್, ಅವನ ಹೆಸರು ಪ್ರಕೃತ್. ಹೆಸರು ಪ್ರಕೃತ್, ನೀನು ಹೇಳ್ಕೊಟ್ಟಿದ್ಯಾ ಇದನ್ನು, ನಾನು ಏಕಾಂಗಿ ಯಾತ್ರೆ ಅಂತಲೇ ಹೇಳ್ತೀನಿ. ಬಿಕಾಸ್ ದಟ್ ಅಲೋನ್ ಟ್ರಾವೆಲಲ್ಲಿ ಸಿಗೋ ಒಂದು ಕಿಕ್, ಥ್ರಿಲ್, ಅದು ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ಆವಾಗಲೇ ಗೊತ್ತಾಗೋದು, ನಾನು ಎಷ್ಟು ಹೇಳಿದ್ರು. ನನ್ನ ಅಂದರೆ ಕರಿಯರಲ್ಲಿ ನಾನು ಯಾವಾಗಲೂ ಒಂದು ರೀತಿ, ಬಾಲ್ಯದಲ್ಲಿ ಎಲ್ರಿಗೂ ಇವಾಗ ತಾನೇ ಹೇಳಿದೆ, ನಮ್ಮ ತಂದೆ ಅವರ ಟ್ರಾನ್ಸ್ಫರ್ BHEL ಥರ PSUದಲ್ಲಿ ಟ್ರಾನ್ಸ್ಫರ್. ದೇರ್ ಫೋರ್ ಐ ಸ್ಟಡಿಡ್ ಇನ್ ಆಲ್ಮೋಸ್ಟ್ ಐ ಥಿಂಕ್ 8 ಸ್ಕೂಲ್ಸ್ ಬೇರೆ ಬೇರೆ ರಾಜ್ಯಗಳಲ್ಲಿ. ಇಲ್ಲಿ LKG ಇಲ್ಲಿ ಮುಗಿಯೋಷ್ಟರಲ್ಲಿ ಅರ್ಧ ವರ್ಷಕ್ಕೆ ಟ್ರಾನ್ಸ್ಫರ್ ಆಗ್ತಾ ಇತ್ತಂತೆ. ಸೊ ಒಂದೊಂದ್ಸಲ ಓಕೆ LKGನೂ ಪಾಸ್ ಮಾಡಲಿಲ್ಲ ನಾವು ಅನ್ನೋ ಹಾಗೆ. ಬಟ್ ಇಫ್ ಯು ಆರ್ ಚೂಸಿಂಗ್ ಟು ಡೂ ಸೋಲೋ ಟ್ರಾವೆಲ್, ದೆನ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ಎಲ್ಲಾದರೂ ಒಂದು ಕಂಫರ್ಟಬಲ್ ಇರೋ ಕಡೆನೇ ಶುರು ಮಾಡ್ಕೊಳ್ಳಿ ಅಂತ ನೀವು ಮಾಡಿದ್ದೀರಾ. ಅಂದರೆ ಯಾರು ನಮ್ಮ ಕಾರ್ಯಕ್ರಮವನ್ನು ಕೇಳಿಸ್ಕೊತಾ ಇದ್ದಾರೋ. ಬಟ್ ಒಂದು ಲೆವೆಲ್ಗಿಂತ ಅದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀವಲ್ಲ, ಅದು ಯಾವಾಗ ಅಂದರೆ, ಒಂದು ಟ್ರಾವೆಲ್ ಏಜೆನ್ಸಿ ಮೂಲಕ ನೀವು ಬುಕ್ ಮಾಡಿಕೊಂಡು, ನಾನು ಇಳಿದಾಗ ಈ ಟ್ಯಾಕ್ಸಿ ಏರ್ಪೋರ್ಟಲ್ಲಿ ನಿಂತಿರುತ್ತೆ, ಆ ಟ್ಯಾಕ್ಸಿಯಲ್ಲಿ ಈ ಹೋಟೆಲ್ಗೆ ನನ್ನ ಚೆಕ್-ಇನ್ ನಾನು ಮಾಡ್ಕೋಬೇಕು. ಚೆಕ್ಔಟ್ ಮಾಡಿದ್ಮೇಲೆ ಅಂದರೆ ಈ ಪಾಯಿಂಟ್ಸನ್ನೆಲ್ಲ ನಾನು ನೋಡ್ಕೊಂಡು ಬರ್ತೀನಿ. ಪ್ಲೀಸ್, ದಟ್ ಈಸ್ ನಾಟ್ ಸೋಲೋ ಟ್ರಾವೆಲ್. ನೀವು ಅಷ್ಟೆಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಇದು ಮಾಡಿದ್ರೆ ಅದು ಫುಲ್ ಸೇಫ್. ಅಡ್ವೆಂಚರ್ ಅಥವಾ ಸೆಲ್ಫ್ ಟೆಸ್ಟಿಂಗ್, ಅಡ್ವೆಂಚರ್ ಅನ್ನೋದಕ್ಕೆ ಐ ಆಮ್ ನಾಟ್ ಸಜೆಸ್ಟಿಂಗ್ ಬ್ಲೈಂಡ್ ಜಸ್ಟ್ ಸುಮ್ಮನೆ ಅಂತ ಅಲ್ಲ. ಬಟ್ ಯು ಹ್ಯಾವ್ ಟು, I use hashtags where I say, go where life takes and take what life gives ಅಂತ ಯಾವಾಗಲೂ ನನ್ನ ಬ್ಲಾಗ್ಸಲ್ಲಿ ಬರಿತಾ ಇರ್ತೀನಿ. ಬಿಕಾಸ್ ನಾಳೆ ದಿನ ನಾನು ಎಲ್ಲಿರ್ತೀನಿ ಅಂತ ಒಂದೊಂದ್ಸಲ ನನಗೇನೆ ಗೊತ್ತಿರಲ್ಲ. ವೆಸ್ಟ್ ಬೆಂಗಾಲ್ 2021 ನಾನು ಸೋಲೋ ಟ್ರಾವೆಲ್ ಮಾಡಿದಾಗ, ಎಲೆಕ್ಷನ್ಸ್ ಮಮತಾ ಬ್ಯಾನರ್ಜಿ ಅವ್ರದ್ದು ಹೇಗಿರುತ್ತೆ, ಯಾವ ರೀತಿ ಆಗುತ್ತೆ ಅಂತ ಎಲ್ರಿಗೂ ಕುತೂಹಲ ಆಯಿತು. ಆ್ಯಸ್ ಅ ಪತ್ರಕರ್ತೆ, ದೋ ಐ ವಾಸ್ ನಾಟ್ ರಿಪೋರ್ಟಿಂಗ್ ಎನಿಮೋರ್, ಬಟ್ ನನ್ನದೇ ಆದಂಥ ಒಂದು ಸೆಲ್ಫ್ ಫಂಡೆಡ್ ಪ್ಯಾಷನ್ ಪ್ರಾಜೆಕ್ಟ್ ಅಂತ ನಾನು ಹೊರಟೆ ಅಲ್ಲಿ. ಬೇರೆ ಯಾವತ್ತೂ ನಾನು ಕಲ್ಕಟ್ಟ ಅಥವಾ ವೆಸ್ಟ್ ಬೆಂಗಾಲ್ಗೆ ಹೋಗಿರಲಿಲ್ಲ. ಇಲ್ಲಿಂದ ಕಲ್ಕಟ್ಟ ಫ್ಲೈಟ್, ಬಟ್ ಅಲ್ಲಿಂದ ನೆಕ್ಸ್ಟು 18 ಅಥವಾ 20 ದಿನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಓಡಾಡ್ತಾ ಇದ್ದೆ ನಾನು. ಇವಾಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನೀವು ಒಬ್ಬ ಬಂಗಾಲಿ, ಕೆಮ್ಮನಾಚಿನ್ ಒಂದೆರಡು ಬೆಂಗಾಲಿ ವರ್ಡ್ಸ್ ಕಲಿತು, ರೈಟ್ ಇಟ್ ಡೌನ್, ಲರ್ನ್ ಇಟ್. ಊಟ ಮಾಡೋದಕ್ಕೇನು, ಆ್ಯಂಡ್ ನಾನು ವೆಜಿಟೇರಿಯನ್ ಇರೋದ್ರಿಂದ ನಾನು ಆಮಿ ಬಾಶೋಂತಿ, ಆಮಿ ನಿರಾಮೇಶ್ ಅಂದರೆ ಐ ಆಮ್ ಅ ವೆಜಿಟೇರಿಯನ್. ನಿರ್ ಆಮಿಷ್. Bengali is the only language where meat is the default, and nir amish andre no meat. Amish andre meat. Yeah. Nir amish andre vegetarian. ನನಗೆ ಮೀಟ್ ಬೇಡ, ನಾನು ವೆಜಿಟೇರಿಯನ್ ಅಂತ ಹೇಳ್ಕೊಳ್ಳೋದಕ್ಕೆ. ಸೊ ಈ ಥರ ಒಂದು 2-3 ವಾಕ್ಯಗಳನ್ನ ಕಲಿತು ಹೊರಟ್ಬಿಟ್ಟಿದ್ದು. ಸೊ ಎಲ್ಲೆಲ್ಲಿ ಇವಾಗ ಸುಂದರ್ಬನ್ಸ್ ಕಡೆ ಹೋದರೆ, ಅವರು ಸುಂದರ್ಬನ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಹೋದಾಗ ಯಾರೋ ಹೇಳಿದ್ರು, ಈ ಥರ ಒಬ್ಬರು ಇಂಗ್ಲೀಷ್ ಟೀಚರ್ ಇದ್ದಾರೆ, ಇಲ್ಲಿ ಬಹಳ ಬಡ ಮಕ್ಕಳಿಗೆ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಾಡಿಕೊಟ್ಟಿದ್ದಾರೆ. ಓ ಹೌದಾ, ಹೇಗೆ ಹೋಗೋದು? ಟ್ರೈನು, ಆಮೇಲೆ ಆ ನದಿ ಪಾರ್ ಮಾಡೋದಕ್ಕೆ ಒಂದು ಫೆರಿ, ಬೋಟ್ ಅದನ್ನು ತೊಗೊಂಡು ಎಷ್ಟು ₹3 ಟಿಕೆಟು. ಹಾಂ. ಸೊ ಇಲ್ಲಿಂದ ಇಲ್ಲಿಗೆ ಟ್ಯಾಕ್ಸಿ, ಅಲ್ಲಿಂದ ಇಲ್ಲಿಗೆ ಇದು, ಆಮೇಲೆ ಫೆರಿ, ಆಮೇಲೆ ಸ್ವಲ್ಪ ಇದು. ಈ ರೀತಿ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಬಳಸ್ಕೊಂಡು
ಅವ್ರು ನೆಕ್ಸ್ಟ್ ಬೇರೆ ಏನು ಹೇಳ್ತಾರೋ ಸರಿ ನಾನು ಹೇಳಿದೆ ನಾನು ನೆಕ್ಸ್ಟ್ ಮುರ್ಷಿದಾಬಾದ್ ಹೋಗೋಣ ಅಂತ ಇದ್ದೀನಿ. ಓ ಮುರ್ಷಿದಾಬಾದ್ ಅಂದರೆ ನೀವು ಯು ಶುಡ್ ಮೀಟ್ ದಿಸ್ ಮ್ಯಾನ್ ಹಾರೂನುಲ್ ರಶೀದ್ ಅಂತ ಇದ್ದಾರೆ, ವೆರಿ ಗುಡ್ ಇದು. ಸೊ ಯು ಆರ್ ಬಿಲ್ಡಿಂಗ್ ಆ ಯಾತ್ರೆ ಮೂಲಕ ಒಂದು ಸಪೋಸ್ ಇಫ್ ಗ್ರಾಫಿಕ್ ಡಿಸೈನಲ್ಲಿ ಅದನ್ನು ಮಾಡಬೇಕು ಅಂದರೆ ನನ್ನ ಪಾದಗಳು ವೇರ್ ಡಿಡ್ ಮೈ ಫುಡ್ ಸ್ಟೆಪ್ಸ್ ಗೋ, ಓ ಕ್ಯಾಲ್ಕಟಾಯಿಂದ ಸೌತ್ ಹೋಗಿ ಇಲ್ಲಿ ಸೌತ್ ಪರಗನ, ಆಮೇಲೆ ಮುರ್ಷಿದಾಬಾದ್, ಮಾಲ್ದಾ ಡಿಸ್ಟ್ರಿಕ್ಟ್, ಆಮೇಲೆ ಇದು, ಆಮೇಲೆ ಡಾರ್ಜಿಲಿಂಗ್, ಸಿಲಿಗುರಿ, ಕೂಚ್ ಬಿಹಾರ್. ಸೊ ಇಡೀ ಬಂಗಾಲವನ್ನು ನನ್ನ ಆಸ್ ದ ಐಸ್ ಆಫ್ ಅ ವರ್ಕಿಂಗ್ ವುಮನ್. ಐ ಆಮ್ ನಾಟ್ ಗೋಯಿಂಗ್ ವಿತ್ ಟೂರ್ ಏಜೆನ್ಸಿ, ಐ ಆಮ್ ನಾಟ್ ಗೋಯಿಂಗ್ ವಿತ್ ಫ್ರೆಂಡ್ಸ್ ಹೂ ನೋ ದ ಪ್ಲೇಸ್. ಸೊ ಅವರು ನಾನು ಮಾತಾಡೋ ಭಾಷೆಯನ್ನು ಬ್ರೋಕನ್ ಬೆಂಗಾಲಿನ ಅವ್ರು ಅರ್ಥ ಮಾಡಿಕೊಂಡು ಕೆಲವು ಕಡೆ ಕಷ್ಟನೂ ಆಗಿ ಅದನ್ನು ಅನುಭವಿಸಿ ಮಾಡಿದ್ರೆ ನಮ್ಮ ದೇಶ ನಿಜಕ್ಕೂ ಹೇಗಿದೆ ಇವತ್ತು. I get that first hand experience. I don't want somebody, some media to tell me. ಸರಿ ಸ್ವಲ್ಪ ಹೊತ್ತು ನಾವು ನ್ಯೂಸ್ ಪೇಪರ್ ಚಾನೆಲ್ಸ್ ಎಲ್ಲ ಓದ್ಬೋದು, ಬಟ್ ಐ ಹ್ಯಾವ್ ದಟ್ ಗುಡ್ ಲಕ್ ದಟ್ ಮೈ ಫ್ಯಾಮಿಲಿ ಈಸ್ ವಿತ್ ಮೀ. ದೇ ನೋ ದಟ್ ಓಕೆ ಶಿ ಲೈಕ್ಸ್ ಟು ಗೋ ಅಲೋನ್. ಓ ಹೇಗಿದೆಯಾ, ನಿನ್ಗೇನಾಗೋ ಗೊತ್ತೋ. ನಮ್ಮ ತಾಯಿ ಆಗಲಿ, ಮೈ ಹಸ್ಬೆಂಡ್ ಹರಿ ಪ್ರಕಾಶ್, ಸೊ ದೇ ಆಲ್ ಸಾರ್ಟ್ ಆಫ್ ನೋ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಇವತ್ತು ಸರಿ ನಾನು ಇವಾಗ ಹೋಗ್ತಾ ಇದ್ದೀನಿ, ತೀರಾ ಮೈಕ್ರೋ ಕೊಡೋಲ್ಲ, ಬಿಕಾಸ್ ದಟ್ ಈಸ್ ಮೈ ಜರ್ನಿ. ಸೊ ಇವತ್ತು ನೀವು ಬುಂದೇಲ್ಖಂಡ್ ಅನ್ನೋ ಯು ಪಿಯಲ್ಲಿ ಲಕ್ನೌ, ಅಯೋಧ್ಯ, ವಾರಾಣಸಿ, ಕಾಶಿ, ಪ್ರಯಾಗ್ರಾಜ್ ಎಲ್ಲರೂ ಹೋಗ್ತಾರೆ. ನೀವು ಸೋಲೋ ಟ್ರಾವೆಲ್ ಮಾಡಿದ್ರೆ ಏನು ಪ್ರಯೋಜನ? ನೀವು ಹೋಗ್ತೀರಿ, ಈವನ್ ಇಫ್ ಯು ಆರ್ ಅಲೋನ್ ದೇರ್ ಇಸ್ ಅ ಬಿಗ್ ಕ್ರೌಡ್ ದೇರ್. ಬಟ್ ಇಫ್ ಯು ಸೇ ದಟ್ ಕಾಶಿಯಿಂದ 50 ಕಿಲೋಮೀಟರ್ ಆಚೆ ಹೇಗಿದೆ ಜನರ ಜೀವನ, ನಮ್ಮ ದೇಶ ನಾವು ಹೀಗಂತ ಅಂದ್ಕೊಂಡಿದ್ದೀವಿ. ಈಸ್ ಇಟ್ ಟ್ರೂ? ಹ್ಯಾಸ್ ಪ್ರೋಗ್ರೆಸ್ ರಿಯಲಿ ರೀಚ್ಡ್ ಆ ಕಡೆಗೆ? ಅದನ್ನು ಆ ಥರ ಸವಾಲ್ಗಳು ಅಥವಾ ಆ ಥರ ಕ್ವೆಶ್ಚನ್ಸ್, ಪ್ರಶ್ನೆಗಳು ನಮ್ಮಲ್ಲಿದ್ದಾಗ ಯು ಬಿಕಮ್ ನಾಟ್ ಜಸ್ಟ್ ಅ ಟ್ರಾವೆಲರ್, ಯು ಆರ್ ಅ ಸೀಕರ್, ಯು ಆರ್ ಅನ್ ಎಕ್ಸ್ಪ್ಲೋರರ್.